ಹೆಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ನಮ್ಮ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕ್ರೆಡಿಟ್ ಆಗಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳು ತಾವು ಅಪ್ಲೈ ಮಾಡಿರುವಂತಹ ಸ್ಕಾಲರ್ಶಿಪ್ ಸ್ಟೇಟಸ್ ಅನ್ನ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ. ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತ. ಕೇವಲ ಅವರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡು ನಮಗೆ ಹಣ ಬಂದು ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಅಲ್ಲಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳು ಇನ್ನು ನಮಗೆ SSP ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇಲ್ಲ, ನಮ್ಮ ಫ್ರೆಂಡ್ಸ್ಗೆಲ್ಲ ಕ್ರೆಡಿಟ್ ಆಗ್ತಾ ಇದೆ, ನಮಗೆ ಮಾತ್ರ ಹಣ ಬಂದು ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಜಸ್ಟ್ ಅವರ ಒಂದು ಸ್ಟೇಟಸ್ನ ಚೆಕ್ ಮಾಡೋದು ಅಷ್ಟೇ ಅಲ್ಲದೆ ಅವರ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ NPCI ಆಗಿರಬೇಕಾಗುತ್ತೆ ಮತ್ತು ಅವರ ಒಂದು ಬ್ಯಾಂಕ್ ಆಧಾರ್ಗೆ ಸೀಡ್ ಆಗಿರಬೇಕಾಗುತ್ತೆ. ಸೊ ಈ ಒಂದು NPCI ಮತ್ತು ಆಧಾರ್ ಸೀಡಿಂಗನ್ನು ಚೆಕ್ ಮಾಡದೆ ವಿದ್ಯಾರ್ಥಿಗಳು ಕೇವಲ ತಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡು ನಮಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಮತ್ತು ಆಧಾರ್ ಕಾರ್ಡ್ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿದೆಯಾ ಅಥವಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಅಂದ್ರೆ ಈ ಒಂದು ವಿಡಿಯೋಲಿ ನಾವು ಆಧಾರ್ ಕಾರ್ಡ್ ಸೀಡೆಡ್ ಮತ್ತು NPCI ಮ್ಯಾಪಿಂಗ್ ನ ಹೇಗೆ ಚೆಕ್ ಮಾಡುವುದು, ವಿದ್ಯಾರ್ಥಿಗಳ ಅಕೌಂಟ್ ಬಂದು ಹಣವನ್ನು ಕ್ರೆಡಿಟ್ ಆಗುವುದಕ್ಕೆ ಆಕ್ಟಿವ್ ಇದೆಯಾ ಅಥವಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. NPCI ಮ್ಯಾಪಿಂಗ್ ಮತ್ತು ಆಧಾರ್ ಸೀಡಿಂಗ್ ನ ಚೆಕ್ ಮಾಡುವುದಕ್ಕೆ ನೀವು ನಿಮ್ಮ ಒಂದು SSP ಪೋರ್ಟಲ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ ನ ಲಾಗಿನ್ ಆಗಬೇಕಾಗತ್ತೆ. ನೀವು SSP ಪೋರ್ಟಲ್ ಮುಖಾಂತರನು ನಿಮ್ಮ NPCI ಮ್ಯಾಪಿಂಗ್ ನ ನೀವು ಚೆಕ್ ಮಾಡಬಹುದು. ಸೊ ಹೇಗೆ ಅಂತ ನೋಡೋದಾದ್ರೆ ಸಿಂಪ್ಲಿ ನಿಮ್ಮ ಒಂದು ಅಕೌಂಟ್ಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಚೆಕ್ NPCI ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ SSP ID ಬಂದು ಶೋ ಆಗುತ್ತೆ. ಕೆಳಗಡೆ ವ್ಯೂ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ. ನೀವೀಗ ಸ್ಕ್ರೀನ್ ಮೇಲೆ ನೋಡಬಹುದು ಬ್ಯಾಂಕ್ ನೇಮ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಶೋ ಆಗ್ತಾ ಇದೆ. ಅದರ ಕೆಳಗಡೆ ಸ್ಟೇಟಸ್ ಬಂದು ಸೀಡೆಡ್ ಅಂಡ್ ಆಕ್ಟಿವ್ ಅಂತ ಇದೆ. ಸೊ ಈ ಒಂದು ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ NPCI ಮ್ಯಾಪಿಂಗ್ ಕರೆಕ್ಟ್ ಆಗಿ ಆಗಿದೆ. ಅದಾದ ನಂತರ ಆಧಾರ್ ಸೀಡ್ ಮತ್ತು ಬ್ಯಾಂಕ್ ಅಕೌಂಟ್ ಬಂದು ಆಕ್ಟಿವ್ ಆಗಿದೆ. ಸೊ ನೀವು ಇಲ್ಲಿ ನೋಡಬಹುದು NPCI ಮತ್ತು ಆಧಾರ್ ಸೀಡ್ ಏನಾದರೂ ಇದ್ರೆ ಇಲ್ಲಿ ಆ ಒಂದು ಬ್ಯಾಂಕ್ ನೇಮ್ ಇಲ್ಲಿ ಶೋ ಆಗುತ್ತೆ ಮತ್ತು ಸೀಡೆಡ್ ಅಂಡ್ ಆಕ್ಟಿವ್ ಅಂತ ಶೋ ಆಗುತ್ತೆ. ಇಲ್ಲಿ ಈ ಒಂದು ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಆಟೋಮೆಟಿಕ್ ಆಗಿ SSP ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಈ ವಿದ್ಯಾರ್ಥಿಗೂ ಕೂಡ ಇಯರ್ಲಿ ಅಮೌಂಟ್ ಬಂದು ಯಾವುದೇ ತೊಂದರೆ ಇಲ್ಲದೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ NPCI ಮತ್ತು ಆಧಾರ್ ಸೀಡ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ಹಣ ಬಂದು ಕ್ರೆಡಿಟ್ ಆಗುತ್ತೆ. ನಿಮ್ಮ ಒಂದು SSP ಅಕೌಂಟ್ಗೆ ಲಾಗಿನ್ ಆಗ್ಬಿಟ್ಟು ನೀವು ಚೆಕ್ ಮಾಡಿ. ಈ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತು ಸೀಡೆಡ್ ಅಂಡ್ ಆಕ್ಟಿವ್ ಅಂತ ಶೋ ಆದ್ರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನಿಮ್ಗೆ ಆರಾಮಾಗಿ SSP ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ NPCI ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಗೆ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ನೇಮ್ ಶೋ ಆಗಲ್ಲ ಮತ್ತು ಸೀಡೆಡ್ ಅಂಡ್ ಆಕ್ಟಿವ್ ಇಲ್ಲಿ ಶೋ ಆಗಲ್ಲ. ಜಸ್ಟ್ ಇಲ್ಲಿ ಯಾವುದೇ ಒಂದು ಬ್ಯಾಂಕ್ ನೇಮ್ ಶೋ ಆಗಲ್ಲ. ಇಲ್ಲಿ ನಿಮ್ಗೆ NPCI ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬಂದು ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಆಗಲ್ಲ. ಸೊ ಕಂಪಲ್ಸರಿ ಎಲ್ಲಾ ಒಂದು ವಿದ್ಯಾರ್ಥಿಗಳು ಈ ಒಂದು NPCI ನ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಈ ಒಂದು NPCI ಮತ್ತು ಆಧಾರ್ ಕಾರ್ಡ್ ಸೀಡ್ ಆಗಿದ್ರೇನೆ ಮಾತ್ರ ನಿಮ್ಗೆ ಹಣ ಬಂದು ಈಸಿಯಾಗಿ ಕ್ರೆಡಿಟ್ ಆಗೋದು. ಎಲ್ಲಾ ಒಂದು ವಿದ್ಯಾರ್ಥಿಗಳು ಈ ಒಂದು ಮಾಹಿತಿನ ಚೆಕ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗಾಗಲೇ SSP ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇಲ್ಲ ಆ ಒಂದು ವಿದ್ಯಾರ್ಥಿಗಳು ಏನೆಲ್ಲ ಮಾಡ್ಬೇಕೆಂದು ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಆ ಒಂದು ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇದೆ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡು ನೀವು ಇನ್ನು SSP ಅಮೌಂಟ್ ಕ್ರೆಡಿಟ್ ಆಗದೆ ಇರೋ ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು SSP ಅಮೌಂಟ್ ಅನ್ನು ಪಡೆಯಬಹುದು. ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.